ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಟೈಟಲ್ಲು ಅನ್ಬಾಕ್ಸಿಂಗ್ ವಿಡಿಯೋ ಇರುತ್ತೆ. ಆ್ಯಂಡ್ ಇನ್ನೊಂದು ಸ್ಕ್ಯಾಮ್ ಕೂಡ ಆಗಿದೆ ನನಗೆ, ಅದು ಕೂಡ ಹೇಳ್ತೀನಿ ಏನಂತ. ಫಸ್ಟ್ ಆರ್ಡರ್ ಬಂದುಬಿಟ್ಟು ಒಂದು 2 ಕಾಂಬೋ ಪ್ಯಾಂಟ್ಸ್ ಇತ್ತು ನನಗೆ. ಕೋರ್ಗ್ ಸಮಥಿಂಗ್ ಆ ಥರ ಸ್ಟೈಲಿಶ್ ಆಗಿತ್ತು, ಚೆನ್ನಾಗಿತ್ತು ಕೂಡ. ನಾನು ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ತೊಗೊಳ್ಳಿ. ಸೊ ಅದು ಓಪನ್ ಮಾಡೋ ಟೈಮ್ನಲ್ಲಿ ಲೈಕ್ ನನಗೆ 2 ಕಾಂಬೋ ಇತ್ತು. ಆರ್ಡ್ರ್ ಮಾಡೋ ಟೈಮ್ನಲ್ಲಿ ಕೂಡ 2 ಕಾಂಬೋ ಇತ್ತು. 3 ಆ್ಯಂಡ್ 400 ಸಮಥಿಂಗ್ ಇತ್ತು. 400 ಚಿಲ್ಲರೆ ಸಮಥಿಂಗ್ ಇತ್ತು. ಸೊ ಓಕೆ ಇರಲಿ, ಚೆನ್ನಾಗಿದೆ ಅಂದ್ಕೊಂಡು ತೊಗೊಂಡೆ. ಡೈಲಿ ಯೂಸಸ್ಗೆ ಆಗ್ತಿತ್ತಲ್ವ, ಸೊ ಅದಕ್ಕೆ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡೆ. ಬಟ್ ನನಗೆ ದೊಡ್ಡ ಸ್ಕ್ಯಾಮ್ ಆಯಿತು. ಫಸ್ಟ್ ಆರ್ಡ್ರ್ ಅದೇ, ಆ್ಯಂಡ್ ಫಸ್ಟ್ ಡೇ ಆರ್ಡ್ರ್ ಅದೇ ಬಂದಿತ್ತು ನನಗೆ. ಸೊ ದೊಡ್ಡ ಸ್ಕ್ಯಾಮು. ಏನಾಗಿತ್ತು ಅಂದರೆ ಓನ್ಲಿ 1 ಪ್ಯಾಂಟ್ ಬಂದಿತ್ತು ಅಷ್ಟೇ. ಆ್ಯಂಡ್ ಅದು ಪಾಲಿಸ್ಟ್ರಿ ಇತ್ತು. ಓಕೆ, ಹಾಗೇನಿಲ್ಲ, ಡೈಲಿ ಯೂಸಸ್ ಮಾಡ್ಬೋದು ನಾನು, ಹೇಗೆ ಹಾಗೇನಿಲ್ಲ ಅಂದ್ಕೊಂಡೆ. ಇಲ್ಲ ನಾನು ಚೆಕ್ ಮಾಡ್ತಿದ್ದೆ, ಒಂದೇ ಬಂದಿದೆ ಅಲ್ವಾ, ಮೇ ಬಿ ಒಳಗಡೆ ಇರ್ಬೋದೇನೋ ಅಂದ್ಕೊಂಡು ಮತ್ತೆ ತಿರ್ಗಾ ಚೆಕ್ ಮಾಡಿದೆ. ಬಟ್ ಇರಲಿಲ್ಲ, ಒಂದೇ ಇತ್ತು. ಬಟ್ ಏನಂತಾರೆ ಲೈಕ್ ಈ ಥರ ಸ್ಕ್ಯಾಮ್ ಆಗ್ತಿದೆ ಅಂತ ನಾನು ಲಿಟ್ರಲಿ ಗೊತ್ತಿರಲಿಲ್ಲ. ಬಟ್ ಇಲ್ಲಿವರೆಗೂ ನಾನು ಪರ್ಚೇಸ್ ಮಾಡಿದರೆ ಅಂದರೆ ಕೆಲವೊಂದು ಪರ್ಚೇಸ್ ಮಾಡಿದ್ದೀನಿ, ಅದರಲ್ಲಿ ನಂಗೆ ಯಾವುದೇ ರೀತಿಯಿಂದ ಸ್ಕ್ಯಾಮ್ ಆಗಿಲ್ಲ. ರಿಫಂಡ್ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಏನಂತಾರೆ ಲೈಕ್ ಬಟ್ಟೆ ಕೂಡ ಯಾವ್ದು ತರಿಸಿದ್ದೀನಿ ಅದೇ ಥರನೇ ಬಂದಿದೆ. ಪ್ಯಾಕ್ಸ್ ಏನಿದೆ ಅದೇ ಥರ ಬಂದಿದೆ. ಬಟ್ ಈ ಪ್ಯಾಂಟ್ ಅಂದರೆ ಈ ಪರ್ಚೇಸ್ ಮಾಡಿದ್ದೀನಲ್ವ, ಈ ಕಾಂಬೋದಲ್ಲಿ ಏನೋ ಒಂದೇ ಬಂತು ಗೊತ್ತಿಲ್ಲ, ಅದು ಕೂಡ ಓಕೆ ಇತ್ತು. ಬಟ್ ಅದು ಒಂದೇ ಇರೋದ್ರಿಂದ ನಾನು ರಿಟರ್ನ್ ಮಾಡಿದೆ. ಸೊ ಪಾಲಿಸ್ಟ್ರ್ ಇತ್ತು, ಆ್ಯಕ್ಚುಲಿ ಪಾಲಿಸ್ಟ್ರನೇ ಅಂತ ಹೇಳಿದ್ರು ಅವರು. ಬಟ್ ತುಂಬ ಅಷ್ಟೇನು ಇದಿರಲಿಲ್ಲ, ಚೆನ್ನಾಗಿತ್ತು ಒಂದು ರೀತಿಯಲ್ಲಿ. ಹೊರಗಡೆ ನೀವು ಹಾಕ್ಕೊಂಡು ಕೂಡ ಹೋಗ್ಬೋದು. ಬಟ್ ನಾನು ಕ್ಯಾಶುವಲ್ ಆಗಿ ಹಾಕ್ಕೊಳ್ಳೋಣ ಡೈಲಿ ಯೂಸಸ್ಗೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ. ಓನ್ಲಿ ಒಂದು ಬಂದಿತ್ತು. ಒನ್ಗೆ 400 ಕೊಡೋ ನೆಸಸರಿ ಏನಕ್ಕಂದರೆ ಪಾಲಿಸ್ಟ್ರ್ ಇತ್ತು ಅದು. ಸೊ ಬೇರೆ ಆದರೆ ಏನಾದರೂ ಕೊಡ್ಬೋದಿತ್ತು. ಬಟ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಕೊಡಲಿಲ್ಲ. ಡಿಸೈನ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ನೋಡ್ತಿರ್ಬೋದು ನೀವು, ಫುಲ್ಲಿ ಲೈಕ್ ಅಂದರೆ ಟೈ ಆಗಿರೋ ಫ್ಲವರ್ಸ್ ಕೂಡ ಚೆನ್ನಾಗಿತ್ತು ಅದು. ಅದೇ ಥರ ಚೆನ್ನಾಗಿತ್ತು ಪ್ಯಾಂಟ್ ಆ್ಯಕ್ಚುಲಿ. ಟೈಸ್ ಆಗಿರ್ಬೋದು, ಅಂದರೆ ಲೈಕ್ ಒಂದು ಇದು ಬರುತ್ತಲ್ವ, ಟೈ ಮಾಡ್ಕೊಳ್ಳೋಕ್ಕೆ, ಫುಲ್ಲಿ ಟೈಟಾಗಿ ಮಾಡ್ಕೊಳ್ಳೋಕ್ಕೆ ಏನಂತಾರೆ, ಕಸಿ ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಅಲ್ಲಿ ಕೂಡ ಚೆನ್ನಾಗಿ ಒಂದು ಬೌ ಥರ ಬಂದಿತ್ತು, ಚೆನ್ನಾಗಿತ್ತು ಆ್ಯಕ್ಚುಲಿ ಆ ಪ್ಯಾಂಟು. ಇದು ಸೆಕೆಂಡ್ ಆರ್ಡ್ರ್ ನಂದು. ಇದು ಏನಂದರೆ ಇದು ಕೂಡ 2 ಪ್ಯಾಂಟ್ ಇದ್ವು. ರಾಯನ್ ಪ್ಯಾಂಟ್ ಅಂತ ಹೇಳಿದರು. ಬಟ್ಟೆ ಮಾತ್ರ ಪಾಲಿಸ್ಟ್ರ್ ಥರ ಇತ್ತು, ಅಷ್ಟೇನೇ ಇರಲಿಲ್ಲ, ಓಕೆ ಇತ್ತು. ಬಟ್ ಹೊರಗಡೆ ನೀವು ಹಾಕ್ಕೊಂಡು ಹೋಗ್ತೀನಿ ಅಂದರೆ ಲೈಕ್ ಫ್ಯಾಷನಬಲ್ ಆಗಿ ವೇರ್ ಮಾಡ್ತೀನಿ ಅಂದರೆ ನೀವು ತೊಗೊಳ್ಬೋದು. ಇದನ್ನು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ಸಲ್ಲೇ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಇಷ್ಟ ಆದರೆ ತೊಗೊಳ್ಳಿ. ಚೆನ್ನಾಗಿತ್ತು. ಆ ಥರ ಏನು ಫುಲ್ಲಿ ಕೆಟ್ಟದಾಗೂ ಇಲ್ಲ, ಫುಲ್ಲಿ ಒಳ್ಳೆಯದು ಅಂತಲೇ ಹೇಳಲ್ಲ. 2 ಪ್ಯಾಕ್ ಬರುತ್ತೆ. ಎಷ್ಟು ಅಂದರೆ 350 ಸಮಥಿಂಗ್, 350ಗೆ 2 ಬರುತ್ತೆ. ಚೆನ್ನಾಗಿದೆ, ಆ ಥರ ಏನಿಲ್ಲ. ಬಟ್ ನನಗೆ ಇಷ್ಟ ಆಗಲಿಲ್ಲ, ಏನಕ್ಕಂದರೆ ಫುಲ್ಲಿ ಚಿಕ್ಕದು ಬಂತು ನನಗೆ. ಅಂದರೆ ಲೈಕ್ ಹೈಟ್ ವೈಸ್ ತುಂಬ ಚಿಕ್ಕದು ಬಂತು. ಅದು ಫುಲ್ ಅಂದರೆ ಲೆಂತಿಯಾಗಿರುತ್ತೆ ಅಂದ್ಕೊಂಡಿದ್ದೆ ನಾನು. ಬಟ್ ಮೊಳ್ಕಾಲು ಕೆಳಗಡೆ, ಮೊಳ್ಕಾಲಿಗೆ ಅಷ್ಟೇ ಬಂತು, ಅದು ಅಷ್ಟು ಚಿಕ್ಕದಾಗಿತ್ತು. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡಿದೆ. ಚೆನ್ನಾಗಿತ್ತು ಆ್ಯಕ್ಚುಲಿ. ಡೈಲಿ ಎಲ್ಲಿಗಾದರೂ ನೀವು ಹೊರಗಡೆ ಹೋಗೋ ಟೈಮ್ನಲ್ಲಿ ಸುಮ್ಮನೆ ಕ್ಯಾಶುವಲಾಗಿ ಹಾಕ್ಕೊಂಡು ಹೋಗ್ತೀನಿ ಅಂದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಕ್ಕೊಳ್ಳಿ. 2 ಇದೆ, ಒಂದು ರೆಡ್ ಇದೆ, ಒಂದು ಏನಂತಾರೆ ಲೈಕ್ ಬ್ಲ್ಯಾಕ್ ಇದೆ. ನಾನು ಅದು ಫಸ್ಟ್ ಆರ್ಡ್ರ್ ತೋರಿಸಿದ್ನಲ್ಲ, ಅದನ್ನು ರಿಟರ್ನ್ ಮಾಡಿದೆ. ಆ್ಯಂಡ್ ಇದನ್ನು ಕೂಡ ರಿಟರ್ನ್ ಮಾಡಿದೆ. ಬಿಕಾಸ್ ಆಫ್ ನನಗೆ ಹೈಟ್ ವೈಸ್, ಲೆಂತ್ ವೈಸ್ ನನಗೆ ಕಡಿಮೆ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡಿದೆ. ಸ್ವಲ್ಪ ಪ್ಯಾಚಸ್ ಎಲ್ಲೋ ಒಂದು ಕಡೆ ಒಂದು ದಾರ ಎಳ್ದಿರೋ ಥರನೂ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡಿದೆ. ನೀವು ಕೂಡ ತೊಗೊಳ್ಳೋ ಟೈಮ್ನಲ್ಲಿ ಚೆನ್ನಾಗಿರೋದು ನೋಡಿ ತೊಗೊಳ್ಳಿ. ಆ್ಯಂಡ್ ಒಂದು ಚೆನ್ನಾಗಿ ಬಂದಿದೆ, ಒಂದು ಈ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಂಗೆ ಹಾಗೆ ಬಂದಿದ್ದು. ಇದು ರೆಡ್ ಕಲರ್ ಆ ಥರ ಆಗಿದ್ದು, ಬ್ಲ್ಯಾಕ್ ಕಲರ್ ಯಾವುದೇ ಥರ ಆಗಿರಲಿಲ್ಲ. ಸೊ ನಾನು ರಿಟರ್ನ್ ಮಾಡಿದೆ. ಎಸ್ಪೆಷಲಿ ರೀಸನ್ ಇರೋದು ಅದೇ. ಈ ಬ್ಲ್ಯಾಕ್ ಕಲರ್ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಆ ಡಿಸೈನ್ಸ್ ಎಲ್ಲ ಪಾಲಿಸ್ಟ್ರ್ ಲೈಕ್ ಯಾವ ಥರ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ಲುಕ್ ವೈಸ್ ಚೆನ್ನಾಗಿ ಕೊಡ್ತಿತ್ತು. ಬಟ್ ಒಂದು ಚೆನ್ನಾಗಿದೆ, ಒಂದು ಬೇಡ ಅಂತೇಳ್ಬಿಟ್ಟು ಇಟ್ಕೊಳ್ಬೇಡಿ. ಏನಕ್ಕಂದರೆ ನಿಮಗೆ ಓಕೆ ಮನಿ ಕೊಟ್ಟರೆ ಓಕೆ ಅಂದ್ಕೊಂಡು ಇದ್ದರೆ ಓಕೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ಬಟ್ 350ಗೆ ಗುಡ್ ಕ್ವಾಲಿಟೀಸ್. ಹೊರಗಡೆ ಹೋದರೆ 350ಗೆ ಒಂದು ಕೊಡ್ತಾರೆ, ಇಲ್ಲಾಂದರೆ ಮಿನಿಮಮ್ 200ಗಾದರೂ ಕೊಡ್ತಾರೆ. ಬಟ್ ಇಲ್ಲಿ 150 ಕೊಟ್ಟಿದ್ರು, ಚೆನ್ನಾಗಿತ್ತು. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಫುಲ್ಲಿ ಟೋಟಲಿ ನೋಡೋದಾದರೆ ಆಲ್ರೌಂಡ್ ಫುಲ್ಲಿ ಚೆನ್ನಾಗಿತ್ತು. ಆ ಥರ ಏನು ಕೆಟ್ಟದಾಗಿರಲಿಲ್ಲ. ಕ್ವಾಲಿಟಿ ವೈಸು ಕೂಡ ಚೆನ್ನಾಗಿತ್ತು.
ನಾನು ಏನಕ್ಕೆ ಚೆನ್ನಾಗಿ ಅಂತಿದ್ದೀನಿ ಅಂದರೆ ಅದು ಚೆನ್ನಾಗಿತ್ತು, ಆ್ಯಕ್ಚುಲಿ ಲಿಟ್ರಲಿ ಚೆನ್ನಾಗಿತ್ತು. ಇದನ್ನು ಥರ್ಡ್ ಆರ್ಡರ್ ಆಗಿರೋದ್ರಿಂದ ಇದು ಏನಿಲ್ಲ, ಸೆಲ್ಫಿ ಸ್ಟಿಕ್ ಇತ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಇದರಿಂದ. ಅಂದರೆ ನಾನು ಕೆಟ್ಟದಾಗಿ ಬಂದಿದೆ ಅಂತ ನಾನು ಹೇಳಲ್ಲ. ತುಂಬ ಅಂದರೆ ಸ್ವಲ್ಪ ಅವ್ರು ತೋರಿಸಿದ್ದು ಬೇರೆ ಥರ ಫ್ಯೂಚರ್ಸ್ ಎಲ್ಲ, ಅಂದರೆ ಲೈಟ್ಸು ಈ ಥರ ಎಲ್ಲ ಇರುತ್ತೆ ಸ್ವಲ್ಪ ಅಂತ ಹೇಳಿಬಿಟ್ಟು ಹೇಳಿದರು. ಬ್ಲೂಟೂತ್ ಲೈಟ್ ಆ್ಯಂಡ್ ಸಮಥಿಂಗ್ ಇನ್ನೊಂದು ಯಾವುದೋ ವೈಯರ್ ಥರ ಇರುತ್ತೆ, ಅಂದರೆ ಲೈಕ್ ಏನೋ ಕೊಡ್ತಾರೆ ಚಾರ್ಜಿಂಗ್ ಥರ ಅಂತ ಹೇಳಿದರು. ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೆ. ಇದು 189 ಸಮಥಿಂಗ್ ಇತ್ತು ನಾನು ತರಿಸೋ ಟೈಮಲ್ಲಿ. ನನಗೆ ಎಲ್ಲ ಆನ್ಲೈನ್ ಪೇ ಮಾಡಿದ್ರೆ ಒಂದು 10 ರೂಪೀಸ್ ಏನೋ ಕಡಿಮೆ ಆಗುತ್ತಲ್ವ, 10 or 20 ರೂಪಿ ಕಡಿಮೆ ಆಗಿತ್ತು, ಅಷ್ಟು ಬಂದಿತ್ತು ನನಗೆ. ಚೆನ್ನಾಗಿತ್ತು, ಆ ಥರ ಏನಿಲ್ಲ ಇದು. ಬಟ್ ಲೈಟ್ ಬಂದಿರಲಿಲ್ಲ, ಮೇಲ್ಗಡೆ ಲೈಟ್ ಇರುತ್ತೆ ಅಂತ ಇಮೇಜಲ್ಲಿತ್ತು, ಬಟ್ ಲೈಟ್ ಇರಲಿಲ್ಲ. ಅದು ಒಂದು ಮೈನಸ್ ಪಾಯಿಂಟು. ಲೈಟ್ ಇರಲಿಲ್ಲ, ಚಾರ್ಜ್ ಇರಲಿಲ್ಲ. ಮತ್ತು ತಿರ್ಗಾ ಇಲ್ಲಿ ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ತರ್ಸೋಕೆ ಹೋಗಿಲ್ಲ. ಬ್ಲ್ಯಾಕ್ ಕಲರ್ ಸಿಕ್ತು, ಎಸ್ಪೆಷಲಿ ಬ್ಲ್ಯಾಕ್ ಕಲರ್. ವೈಟ್ ಕಲರ್ ತರಿಸ್ಬೇಕಂದ್ರೆ ಗಲೀಜಾಗುತ್ತೆ, ಸುಮ್ಮನೆ ಬೇಡ ಅಂದ್ಕೊಂಡು ಬ್ಲ್ಯಾಕ್ ಕಲರ್ ತರಿಸ್ದೆ. ಬಟ್ ಇನ್ನೊಂದೇನೆಂದರೆ ಇದರಲ್ಲಿ ನಿಂದ್ರಲ್ಲ ಫೋನು ಜಾಸ್ತಿ. ನಾನು ವೀಡಿಯೋಸ್ ಮಾಡಿದರೆ ವೀಡಿಯೋಸ್ ಮಾಡೋಕ್ಕಂತ ಇಟ್ಟರೆ, ಬಟ್ ಅದಕ್ಕೆ ಏನಾದರೂ ಸಪೋರ್ಟಿವ್ ಆಗಿ ಇಡಬೇಕು ಕೆಳಗಡೆ, ಸೊ ಅದು ಇರಲ್ಲ, ಆ ಥರ ನಿಂದ್ರಲ್ಲ. ಸೊ ನೀವು ನೋಡಿಬಿಟ್ಟು ತರಿಸ್ಕೊಳ್ಳಿ. ಇದು ಕೂಡ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇರುತ್ತೆ. ಚೆನ್ನಾಗಿದೆ, ಆ ಥರ ಏನಿಲ್ಲ. ಕೈಯಲ್ಲಿ ಇಟ್ಕೊಂಡು ಸೆಲ್ಫಿಯಾಗಿ ತೊಗೊಳ್ಬೋದು. ಅಂದರೆ ಲೈಕ್ ಒಬ್ಬರೇ ಇದ್ದಾಗ ನಾವು ಫೋಟೋ ಶೂಟಿಂಗ್ ಮಾಡ್ಕೊಳ್ಬೇಕಂದ್ರೂ ಕೂಡ ಚೆನ್ನಾಗಿದೆ. ವರ್ತ್ ಅನಿಸುತ್ತೆ, ನಂಗೆ ಅನಿಸಿ ಮಟ್ಟಿಗೆ ಅಷ್ಟಕ್ಕೆ ವರ್ತ್ ಅನಿಸುತ್ತೆ. ಬಟ್ ಇನ್ನೊಂಚೂರು ಸ್ವಲ್ಪ ಗ್ಲಾಸಸ್ ಅದು ಇದು ಕೊಡಬೇಕಾಗಿತ್ತು, ಅಂದರೆ ಲೈಕ್ ಗ್ಲಾಸಸ್ ಮೀನ್ಸ್ ಲೈಟ್ ಕೊಡಬೇಕಾಗಿತ್ತು. ಮೇಲ್ಗಡೆ ಒಂದು ಲೈಟ್ ಕೊಟ್ಟರೆ ಚೆನ್ನಾಗಿರೋದು. ಅದು ಒಂದು ಮೈನಸ್ ಪಾಯಿಂಟ್ ಆಯ್ತು ಅದರಲ್ಲಿ ಏನೋ ಬುಕ್ಸ್ ಕೊಟ್ಟಿದ್ರು, ಅಂದರೆ ರಿಸ್ಟ್ರಿಕ್ಷನ್ಸ್ ಯಾವ ಥರ ನೀವು ಯೂಸ್ ಮಾಡಬೇಕು ಅನ್ನೋದು ಅದರಲ್ಲಿ ಕೊಟ್ಟಿದ್ದರು. ಸೊ ಅದು ಕೂಡ ನೀವು ನೋಡ್ಕೋಬೋದು, ಯಾವ ಥರ ಯೂಸ್ ಮಾಡಬೇಕು ಏನನ್ನೋದು. ಒಂದು ಬ್ಲೂಟೂತ್ ಕೊಟ್ಟಿದ್ದಾರೆ ಅದರಲ್ಲಿ, ಅದನ್ನು ಬೇರೆ ಕಡೆ ಪ್ಲೇಸ್ ಮಾಡಿಬಿಟ್ಟು ನೀವು ಫೋಟೋ ಬೇರೆ ಅಂದರೆ ಆ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಸ್ಟಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಯಾವ ಥರ ಯೂಸ್ ಮಾಡೋದಂದರೆ, ಬ್ಲೂಟೂತ್ ಏನಿರುತ್ತಲ್ವ ನಮ್ಮ ಬ್ಲೂಟೂತ್ ಕನೆಕ್ಷನ್ಸಲ್ಲಿ ಎಲ್ಲ ಡಿವೈಸ್ನ ಅನ್ಪೇರ್ ಮಾಡಿ ಅದಾದಮೇಲೆ ಇದನ್ನು ಕನೆಕ್ಟ್ ಆಗುತ್ತೆ. ಇದು ಪೇರ್ ಮಾಡಬೇಕು, ಪೇರ್ ಮಾಡಿದಾಗ ಮಾತ್ರ ನಮಗೆ ಲೈಕ್ ಅದು ಕನೆಕ್ಟ್ ಆಗುತ್ತೆ, ಇಲ್ಲಾಂದರೆ ಕನೆಕ್ಟ್ ಆಗೋಲ್ಲ. ಅವರು ಕೂಡ ರಿಸ್ಟ್ರಿಕ್ಷನ್ಸಲ್ಲಿ ಕೊಟ್ಟಿರ್ತಾರೆ, ಬಟ್ ಒಂದು ಸಲ ಹೇಳೋಣ ಅಂತ ಹೇಳ್ತಾಯಿದ್ದೆ. ಚೆನ್ನಾಗಿತ್ತು. ಅದು ಫೋನ್ನಲ್ಲಿ ಅಂದರೆ ಲೈಕ್ ಸೆಲ್ಫಿ ಸ್ಟಿಕ್ಕಲ್ಲಿ ಫೋನ್ನ ಇದು ಮಾಡಿ ಅಂದರೆ ಪ್ಲೇಸ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದೆ. ಅದಾದಮೇಲೆ ಕುಕ್ಕರ್ ಒಂದಿದೆ, ಆ ಕುಕ್ಕರ್ ವಿಡಿಯೋ ನಂಗೆ ತೋರ್ಸೋಕ್ಕಾಗಿಲ್ಲ ಆ್ಯಕ್ಚುಲಿ. ಅದು ಏನಂತಾರೆ ಲೈಕ್ ಡಿಲೀಟ್ ಆಗಿದೆ. ಆದಷ್ಟು ಬೇಗ ನಾನು ವೀಡಿಯೋಸ್ ಹಾಕಬೇಕು ಎಡಿಟ್ ಮಾಡಿ ಅನ್ನೋ ಕಾರಣಕ್ಕೆ ಅದು ಕಳೆದೋಗ್ಬಿಟ್ಟಿದೆ, ಎಲ್ಲೂ ಕಳೆದೋಗಿದೆ ಗೊತ್ತಿಲ್ಲ. ಬಟ್ ಸಿಕ್ಕರೆ ನಾನು ಹಾಕ್ತೀನಿ. ಬಟ್ ಇದು ಏನಿದೆ, ನಾನು ಅದರಲ್ಲಿ ಸ್ವಲ್ಪ ಅಡುಗೆ ಮಾಡಿದೆ. ಆ್ಯಂಡ್ ಇನ್ನೊಂದು ಏನಂದರೆ ಇದರಲ್ಲಿ ಕೆಟ್ಟೋಯ್ತು ಗೈಸ್. ಒಂದು 10 ಮಿನಿಟ್ಸ್ ಆಯಿಲು ಮತ್ತು ಜೀರಿಗೆ ಸಾಸಿವೆ ಎಲ್ಲ ಹಾಕಿಬಿಟ್ಟು ಅಡುಗೆ ಮಾಡೋಷ್ಟರಲ್ಲಿ ಕೆಟ್ಟೋಗ್ಬಿಡ್ತು. ಅದು ಖುಷಿಯಾಗಿತ್ತು ನಂಗೆ, ಅಡುಗೆ ಮಾಡ್ಕೊಳ್ಳೋಣ ಏನಾದರೂ ತಿನ್ಕೊಳ್ಳೋಣ, ಬಟ್ ಕೆಟ್ಟೋಗ್ತು. ನಾನು ರಿಟರ್ನ್ ಮಾಡಿದೆ. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ 4 ಆರ್ಡ್ರಲ್ಲಿ ನಾನು ಎಲ್ಲನೂ ರಿಟರ್ನ್ ಮಾಡಿದ್ದೀನಿ. ಓನ್ಲಿ ಒಂದು ಸೆಲ್ಫಿ ಸ್ಟಿಕ್ ಏನಿದೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಇದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಗೆ ಲಿಂಕ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇರುತ್ತೆ, ಒಂದು ಸಲ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.